ಹಲೋ ವೆಲ್ಕಮ್ ಬ್ಯಾಕ್. ಸೊ ನಾನು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಇವತ್ತೇ ರೆಡಿ ಮಾಡಿ ಇಟ್ಕೊತೀನಿ. ಇದಕ್ಕೆ ನಾನು ಒಂದು 30 ಗ್ರಾಮಷ್ಟು ಪ್ಲೇನ್ ಓಟ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫ್ಲ್ಯಾಕ್ಸ್ ಸೀಡ್ಸು 1 ಸ್ಪೂನು ಮತ್ತು ಸನ್ಫ್ಲವರ್ ಸೀಡ್ಸು 1 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನೆಲ್ಲನೂ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಪಂಪ್ಕಿನ್ ಸೀಡ್ಸು 1 ಟೇಬಲ್ ಸ್ಪೂನು ಮತ್ತು ನಾನಿಲ್ಲಿ ಚಿಯಾ ಸೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ 1 ಸ್ಪೂನಷ್ಟು. ಚಿಯಾ ಸೀಡ್ಸ್ ಬದಲು ನೀವು ಸಬ್ಜಾ ಸೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ನೀರು ಹಾಕಿಬಿಟ್ಟು ಓವರ್ ನೈಟ್ ಸೋಕ್ ಮಾಡಿ ಇಡ್ತೀನಿ ಫ್ರಿಜ್ನಲ್ಲಿ. ಸೊ ಫ್ರಿಜ್ನಲ್ಲೇ ಇಡಬೇಕು ಅಂತ ಏನಿಲ್ಲ, ಔಟ್ಸೈಡ್ ಕೂಡ ಇಟ್ಟು ಯೂಸ್ ಮಾಡ್ಬೋದು. ನನಗೆ ಫ್ರಿಜ್ನಲ್ಲಿ ಇಟ್ಟಿದ್ದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಮಾರ್ನಿಂಗ್ ನಾನು ಇವಾಗ ಸೋಕ್ ಆಗಿರೋದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಿಲ್ಕು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಮಾತ್ರ ಯೂಸ್ ಮಾಡ್ತಾ ಇರೋದು. ಹಾಗೆ ನಾನು ಇಲ್ಲಿ ಒಂದು ಅರ್ಧ ಆ್ಯಪಲ್ನು ಮತ್ತು 1 ಬನಾನಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೂಟ್ಸು ಅಷ್ಟೇ, ಅದು ನಿಮ್ಮ ಚಾಯ್ಸ್, ಫ್ರೂಟ್ಸನ್ನು ತೊಗೋಬೋದು. ಸೊ ಇದಕ್ಕೆ ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ ಬೇಕು ಅನಿಸಿದರೆ ಹನಿ ಕೂಡ ಆ್ಯಡ್ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಸ್ಕಿನ್ನು, ಹೇರು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮತ್ತು ನಾಳೆ ಸಿಗೋಣ, ಬಾಯ್.